ಜಲಪಾತಗಳಲ್ಲಿ ಸಂಭವಿಸುತ್ತಿರುವ ಪ್ರವಾಸಿಗರ ಪ್ರಾಣಹಾನಿಯ ಕುರಿತು ಮುಂಜಾಗ್ರತೆಯಿಂದ ಕ್ರಮ ಕೈಗೊಳ್ಳುವ ಹಿನ್ನೆಲೆಯಲ್ಲಿ ನಗರದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಶಾಸಕ ಭೀಮಣ್ಣನಾಯ್ಕ ಅವರು ಸಂಬಂಧಿಸಿದ ಅಧಿಕಾರಿಗಳ ಜೊತೆಗೆ ಸಭೆ ನಡೆಸಿ ಸೂಚನೆ ನೀಡಿದರು. ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಅರಣ್ಯ ಇಲಾಖೆ, ಶಿಕ್ಷಣ ಇಲಾಖೆ, ಪೊಲೀಸ್ ಇಲಾಖೆ, ಅಗ್ನಿಶಾಮಕ ದಳ ಇಲಾಖೆ ಸಂಬಂಧಿಸಿದ ಮುಂತಾದ ಇಲಾಖಾ ಅಧಿಕಾರಿಗಳ ಜೊತೆಗೆ ವಿಸ್ತೃತವಾದ ಚರ್ಚೆ ನಡೆಸಿದರು. ನಂತರ ಶಿರ್ಸಿ, ಸಿದ್ದಾಪುರ ತಾಲೂಕಿನಲ್ಲಿ ಇರುವ ಎಲ್ಲಾ ಪ್ರವಾಸಿ ತಾಣಗಳಿಗೆ ಕಡ್ಡಾಯವಾಗಿ ನಾಮಫಲಕ ಅಳವಡಿಸುವಂತೆ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ, ಡಿವೈಎಸ್ಪಿ ಗೀತಾ ಪಾಟೀಲ್, ಡಿಸಿಎಫ್ ಸಂದೀಪ್ ಸೂರ್ಯವಂಶಿ, ತಹಶೀಲ್ದಾರ್ ಪಟ್ಟರಾಜ್ ಗೌಡ, ಬಿಇಒ ನಾಗರಾಜ್ ನಾಯ್ಕ್, ತಾಲೂಕ್ ಪಂಚಾಯತ್ ಇಒ ಚನ್ನಬಸಪ್ಪ ಹಾವಣಿ ಮುಂತಾದವರು ಉಪಸ್ಥಿತರಿದ್ದರು. ಈಗ ಅರಣ್ಯ ಇಲಾಖೆ ತಮ್ಮ ವ್ಯಾಪ್ತಿಗೆ ಬರ್ತದೆ. ಅವನ್ನ ನೀವು ಇಲ್ಲಿ ನಮ್ಮ ಮುಂಚೂಣಿ ಪಾಲ್ಸಲ್ಲಿ ತಕ್ಕಮಟ್ಟಿ ಮಾಡಿದ್ರಿ. ನಾನು ಲಾಸ್ಟ್ ನಮ್ಮ NSS ಕ್ಯಾಂಪಲ್ಲಿ ಹೋದಾಗ ನಾನು ಹೋಗಿದ್ದೆ. ಅಲ್ಲಿ ಕೆಲವೆಲ್ಲ ರೈಲಿಂಗ್ಸ್ ಎಲ್ಲ ತೊಗೊಂಡು ಭಾಳಷ್ಟು ಹೋಗ್ಬಿಡ್ತಾವೆ. ಅದನ್ನು ಸರಿಪಡಿಸಿ ಅಂತ ನಾನು ಹೇಳಿದ್ದೀನಿ. ಅದೇನೇ ಇರಲಿ, ಈಗ ಈ ಫಾಲ್ಸಲ್ಲಿ ಸೇಫ್ಟಿ ಬಗ್ಗೆ ಏನು ಮಾಡಬೇಕು ಅನ್ನೋದನ್ನು ತೋರಿಸಿ ಮತ್ತು ತಾವು ಹೇಳ್ತಾರೆ. ನಿಮ್ಮ ಹತ್ರ ಹಣದ ಲಭ್ಯತೆ ಯಾವ ರೀತಿ ಅಲ್ಲ, ನಾ ಹೇಳಿ ಟೂರಿಸಮ್ ನಾನು ಕೇಳ್ತಿಲ್ಲ. ಟೂರಿಸಮು ಮಾಡೋದು ಬೇರೆ ಕಡೆ ಇರುತ್ತೆ, ಭಾಳಷ್ಟು ಹಣ ಬೇಕಾಗುತ್ತೆ ಇನ್ನೊಂದು ಕಡೆ. ಈಗ ಅದಷ್ಟು ವ್ಯಾಪ್ತಿಯಲ್ಲಿ ಇರೋದ್ರಿಂದ ಅಲ್ಲಿ ಬಂದಿರತಕ್ಕಂಥ ಪ್ರವಾಸಿಗರಿಗೆ ಅವರಿಗೆ ಸೇಫ್ಟಿಯನ್ನು ನಾವು ಏನು ಮಾಡಬೇಕು. ಈಗ ನೀವು ಹಲವಾರು ರೀತಿ ಡೆವಲಪ್ ಮಾಡ್ತೀರಿ, ಹಲವಾರು ರೀತಿ ಹಂತಗಳನ್ನು ನೀವು ಇದಕ್ಕೆ ಮಾಡ್ತೀರಿ. ಇದು ಅದೇ ರೀತಿಯಲ್ಲಿ ಇವತ್ತು ಇವರಿಗೆ ಕೂಡ ನಾವು ಸೇಫ್ಟಿಯನ್ನು ಮಾಡಬೇಕಲ್ಲ. ಆ ಸೇಫ್ಟಿ ಮಾಡಿಲ್ಲ ಅಂತಂದರೆ ಅವರು ನಿಮ್ಮ ಅರಣ್ಯ ಇಲಾಖೆ ಸ್ಟಡಿ ಮಾಡೋದ್ರಿಂದ ಪಾಪ ಅವನು ಮಿಸ್ಸಿಂಗ್ ಇನ್ನೂ ನಮಗೆ ಸಿಕ್ಕಿಲ್ಲ. ಪಾಪ ನಮ್ಮವರು ಪೊಲೀಸು ಎಲ್ಲ ಹಗಲು ರಾತ್ರಿ ಅಲ್ಲಿ ಹುಡುಕ್ತಾ ಇದ್ದಾರೆ. ಈಗ ಇಂಡಿಯನ್ ರಿವರ್ ಬಂದರೆ ಇಲ್ಲ. ಹೀಗಿರುವಾಗ ನಾವು ಬರೀ ಇನ್ನೇನು ಮಾಡ್ತಾ ಹೋಗ್ಬಿಟ್ರೆ ಅದು ನಾವು ಸೇಫ್ಟಿನ ಮಾಡಿಲ್ಲ ಅಂತಂದರೆ ಜವಾಬ್ದಾರಿ ಇದ್ದಂಥ ಇಲಾಖೆಗಳು ನಾವು ಎಲ್ಲರೂ ಸೇರಿ ಅದನ್ನು ಮಾಡಿಲ್ಲ ಅಂತಂದರೆ ಮುಂದೆ ಕಷ್ಟ ಆಗುತ್ತೆ. ಈಗೇನೋ ತೀರ್ಮಾನ ತಗೋಬೇಕು. ಅದಕ್ಕೆ ನಾನು ಇವ್ರ ಹತ್ರ ನಾನು ಎಚ್ ಪಾಟೀಲ್ ಹತ್ರ ಫೋನ್ ಮಾತಾಡಿದ್ದೆ. ಆಯಿತು, ನೀವೆಲ್ಲ ಬೇಸಿಕಲಿ ಅರಣ್ಯ ಇಲಾಖೆ ನೀವೆಲ್ಲ ಕೂತ್ಕೊಂಡು ಮೀಟಿಂಗ್ ಮಾಡಿ ಬನ್ನಿ. ಇಲಾಖೆಯಿಂದ ಏನು ಮಾಡೋಕ್ಕಾಗುತ್ತೋ, ಟೂರಿಸಮ್ದ ಏನು ಮಾಡೋಕ್ಕಾಗುತ್ತೋ, ಅದು ಅರಣ್ಯ ಇಲಾಖೆಯಲ್ಲಿ ಯಾವ ಹೆಡ್ಡಲ್ಲಿ ಏನು ಹಣ ಅಲ್ಲಿ ಖರ್ಚು ಮಾಡಿ ಅಲ್ಲಿ ಅನುಕೂಲ ಮಾಡೋಕ್ಕಾಗತ್ತೋ ಅನ್ನೋಂಥ ಮಾತನ್ನು ಮಾನ್ಯ ಸಚಿವರು ಹೇಳಿದಂತ. ಈಗ ಪೊಲೀಸ್ ಏನು ಮಾಡ್ತಾರೆ, ಈಗ ಅವರು ರಕ್ಷಣೆ ಕೊಡುವಂಥ ಮತ್ತೊಂದು ಅವ್ರು ಮಾಡ್ತಾರೆ. ಸೇಫ್ಟಿ ಬಗ್ಗೆ ಇದ್ರ ಬಗ್ಗೆ ಅವ್ರ ಹಣ ನಿಮ್ಮ ಹತ್ರ ಇದೆ ಇರಲಿ. ಈಗ ಹೇಳಿ, ಪಿಡಿಗಳು ಯಾವ ಪಿಡಿಗಳು ಬರುತ್ತೆ, ವ್ಯಾಪ್ತಿ ಬರುತ್ತೆ ಇದು? ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.